ವೀಕ್ಷಕರೇ ನಮಸ್ಕಾರ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಡಾಕ್ಟರ್ BM ಹೆಗ್ಡೆ ಪೀಪಲ್ಸ್ ಡಾಕ್ಟರ್ ಅಂತಾನೆ ಹೆಸರು ಮಾಡಿರೋ ಡಾಕ್ಟರ್ BM ಹೆಗ್ಡೆ ಮೂಲತಃ ಉಡುಪಿ ಜಿಲ್ಲೆಯ ಬೆಳ್ಳೆ ಗ್ರಾಮದವರು. ಮದ್ರಾಸ್ ವಿಶ್ವವಿದ್ಯಾಲಯದಿಂದ ವೈದ್ಯಕೀಯ ಶಿಕ್ಷಣ ಪದವಿ ಪಡೆದ ಡಾಕ್ಟರ್ ಹೆಗ್ಡೆ ಲಖನೌ ಯೂನಿವರ್ಸಿಟಿಯಲ್ಲಿ MD ಮುಗಿಸಿದ್ರು. ಬಳಿಕ ಲಂಡನ್ ಮತ್ತು ಡೂಬ್ಲಿನ್ನಲ್ಲಿ ಉನ್ನತ ಶಿಕ್ಷಣ ಪಡೆದು ಭಾರತದ ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಡಾಕ್ಟರ್ ಹೆಗ್ಡೆ ಮಣಿಪಾಲ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿದ್ದವರು. ಡಾಕ್ಟರ್ BC ರಾಯ್ ಪ್ರಶಸ್ತಿ ಪಡೆದಿರೋ ಹೆಗ್ಡೆಯವರಿಗೆ ಭಾರತ ಸರ್ಕಾರ 2010ರಲ್ಲಿ ಪದ್ಮಭೂಷಣ ನೀಡಿ ಗೌರವಿಸಿತ್ತು. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ಹಲವಾರು ಪುಸ್ತಕಗಳನ್ನು ಹಾಗೂ ವೈದ್ಯಶಾಸ್ತ್ರದ ಬಗೆಗಿನ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿರೋ ಬೆಳ್ಳೆ ಮೂನಪ್ಪ ಹೆಗ್ಡೆ ಅವರ ಹೆಸರು ವಿದೇಶಗಳಲ್ಲೂ ಸಾಕಷ್ಟು ಪ್ರಖ್ಯಾತಿ ಪಡೆದಿದೆ. ಜನಸಾಮಾನ್ಯರ ವೈದ್ಯ ಅನ್ನೋ ಖ್ಯಾತಿ ಪಡೆದಿರೋ ಡಾಕ್ಟರ್ ಹೆಗ್ಡೆ ಕೇವಲ ಮನುಷ್ಯರ ರೋಗಗಳನ್ನಷ್ಟೇ ಅಲ್ಲ, ವೈದ್ಯಕೀಯ ಕ್ಷೇತ್ರಕ್ಕೆ ಅಂಟಿದ ಹಣ ಮಾಡುವ ರೋಗದ ವಿರುದ್ಧ ಆರಂಭದಿಂದಲೂ ದನಿ ಎತ್ತುತ್ತಲೇ ಬಂದವರು. ತಮ್ಮ ಪ್ರಖರ ಮಾತುಗಳ ಮೂಲಕ ಜನಜಾಗೃತಿ ಮೂಡಿಸುತ್ತಾ ಬಂದಿರುವ ಡಾಕ್ಟರ್ BM ಹೆಗ್ಡೆ ಇನ್ಮುಂದೆ ಪ್ರತಿ ವಾರ ಸರಳ ಜೀವನ ವಾಹಿನಿಯ ವೀಕ್ಷಕರಿಗೆ ಔಷಧ ರಹಿತ ಚಿಕಿತ್ಸೆಯ ಸರಳ ವಿಧಾನಗಳನ್ನು ತಿಳಿಸಿಕೊಡಲಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸಿಸೇರಿಯನ್ ಸೆಕ್ಷನ್ ಬಗ್ಗೆ ಮಾತಾಡ್ತಿದ್ವಿ. ಮುಂಚೆ ಒಂದು ಮಹಿಳೆಗೆ ಮಗು ಯೋನಿಯ ಮುಖಾಂತರವಾಗಿ ಮಾತ್ರ ಡೆಲಿವರಿ ಆಗ್ತಿತ್ತು. ಇವತ್ತು ಹೊಟ್ಟೆಯ ಮುಖಾಂತರವಾಗಿ ಹೆಚ್ಚಿನ ಸಂಗತಿಗಳಲ್ಲಿ ಡೆಲಿವರಿ ಆಗ್ತಾ ಇದೆ. ಇದ್ರ ಬಗ್ಗೆ ನಮಗೆ ಅನೇಕ ಮಾಹಿತಿಗಳನ್ನು, ಮಹತ್ತರವಾದಂಥ ವಿಚಾರನ ತಿಳಿಸ್ಕೊಳ್ಳಿಕ್ಕೆ ಪೀಪಲ್ಸ್ ಡಾಕ್ಟರ್ ಅಂತಲೇ ಖ್ಯಾತಿ ಪಡೆದಿರತಕ್ಕಂತಹ ಪದ್ಮಭೂಷಣ ಡಾಕ್ಟರ್ BM ಹೆಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟ್ರೇ, ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ಈ ಡೆಲಿವರಿ ಅಂತಕ್ಕಂಥದ್ದು ಒಂದು ಭಯ. ಇದು ನೈಸರ್ಗಿಕ ಪ್ರಕ್ರಿಯೆ ಆದರೂ ಕೂಡ ಏನೋ ತುಂಬ ಯಾತನೆ, ಮಾನಸಿಕ ಭೀತಿ, ಒಂದು ಶೋಚನೀಯವಾದಂತಹ ಪರಿಸ್ಥಿತಿ, ತುಂಬ ಯೋಚನೆ ಮಾಡಬೇಕು, ಆಲೋಚನೆ ಮಾಡಬೇಕು ಅಂತಕ್ಕಂಥದ್ದು ಇವತ್ತಿನ ಮಾಡರ್ನೈಸ್ಡ್ ಮದರಲ್ಲಿ ಒಂದು ಭಯ ಅಂತೂ ಇದೆ. ಸಿಸೇರಿಯನ್ ಸೆಕ್ಷನ್ ಮಾಡಿಸ್ಕೊಂಡ್ಬಿಟ್ರೆ ನಮಗೆ ಗೊತ್ತೇ ಆಗಲ್ಲ, ಡೆಲಿವರಿ ಆಗಿಬಿಡುತ್ತೆ ಅಂತಕ್ಕಂಥ ಒಂದು ಪರಿಕಲ್ಪನೆಯೂ ಇದೆ. ಇದು ಎಷ್ಟು ಸರಿ, ಎಷ್ಟು ತಪ್ಪು ಅಂತೀರಿ? ಭಾಳ ಒಳ್ಳೆಯ ಪ್ರಶ್ನೆ. ಈಗ ಎಲ್ಲದಕ್ಕೂ ಒಂದು ಟೆಕ್ನಾಲಜಿ ಬಂದಿದೆ. ಸುಲಭದಲ್ಲಿ ನಾವು ಅದನ್ನು ಹೊಟ್ಟೆಯಲ್ಲಿ ಮಗುವನ್ನು ತೆಗೆದು ಬಿಡ್ಬೋದು. ಯಾಕೆ ಆ ಕಷ್ಟ, ಅದಕ್ಕೆ ಎಲ್ಲ ನೋವು ಅದು ಇದು ಎಲ್ಲ ಯಾಕೆ ಅಂತ ಈ ವಿಚಾರಗಳನ್ನು ನಾವು ಈ ಕೆಲವು ಮ್ಯಾಗಝೀನ್ಗಳಲ್ಲೆಲ್ಲ ಬರೀತೇವೆ. ಅದಕ್ಕಾಗಿ ಮಾರ್ಕ್ ಟ್ವೇನ್ ಒಂದು ಸಲ ಹೇಳಿದ್ದ, ಡೋಂಟ್ ರೀಡ್ ಹೆಲ್ತ್ ಮ್ಯಾಗಝೀನ್ಸ್, ಯು ಮೇ ಡೈ ಆಫ್ ಎ ಮಿಸ್ಪ್ರಿಂಟ್ ಅಂತ. ಯಾಕೆಂದರೆ ಇಂಥ ಸಂದರ್ಭದಲ್ಲಿ ಏನು ಇದೆಲ್ಲ ತಿಳಿಯದೇ ಇರುವುದೇ ಒಳ್ಳೆಯದು ಅಂತಲ್ಲ. ಇಗ್ನರೆನ್ಸ್ ಇಸ್ ಬ್ಲಿಸ್ ಇನ್ ದಿಸ್ ಏರಿಯಾಸ್. ಈಗ ಸಿಸೇರಿಯನ್ ಸೆಕ್ಷನ್ ಹೆಚ್ಚಾಗಿದೆ. ಎಷ್ಟು ಹೆಚ್ಚಾಗಿದೆ ಅಂದರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ನ್ಯೂಯಾರ್ಕ್ನಲ್ಲಿ ಸಾಧಾರಣ 90% ಲೇಡೀಸ್ ಸಿಸೇರಿಯನ್ ಸೆಕ್ಷನಲ್ಲಿ ಡೆಲಿವರಿ ಆಗ್ತಾರೆ. ಇದಕ್ಕೆಲ್ಲದಕ್ಕೂ ಡಾಕ್ಟ್ರನ್ನೇ ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಹೆಚ್ಚಿನ ಹೆಂಗಸರಿಗೆ ನಮಗೆ ನೋವು ಬೇಡ, ನಮಗೆ ಸಿಸೇರಿಯನ್ ಸೆಕ್ಷನ್ ಆಗಬೇಕು, ನಮ್ಗೆ ಬೇಕಾದಾಗ ಮಗು ಹುಟ್ಟಬೇಕು ಅಂತ ಹೇಳುವವರು ಇದ್ದಾರೆ. ಅದರಿಂದ ತಪ್ಪು ಎರಡು ಸೈಡ್ನಲ್ಲೂ ಉಂಟು. ಆದರೆ ಸ್ವಲ್ಪ ತಪ್ಪು ನಮ್ಮ ಬ್ಯಾಡ್ನಲ್ಲಿ ಹೆಚ್ಚಿಗೆ. ಯಾಕೆಂದರೆ ನಮಗದೊಂದು ದೊಡ್ಡ ವ್ಯಾಪಾರ ಆಗಿದೆ. ಈಗ ಖಾಲಿ ನೀವು ಡೆಲಿವರಿ ಆದರೆ ನಮಗೆ ಎಷ್ಟು ಹಣ ಸಿಗ್ತದೆ, ಸಿಸೇರಿಯನ್ ಸೆಕ್ಷನ್ ಆದರೆ ಅಷ್ಟು ಒಂದು 10 ಪಾಲು ಹೆಚ್ಚು ಸಿಗ್ತದೆ. ಸೊ ಈಗ ಈ ನಾವು ಯಾವಾಗ ಕಾಯಿಲೆಗಳನ್ನು ಮತ್ತು ಮನುಷ್ಯನ ಆರೋಗ್ಯದ ವಿಚಾರಗಳನ್ನು ವ್ಯಾಪಾರ ಮಾಡಿದ್ದೇವೆ, ವ್ಯಾಪಾರದಲ್ಲಿ ಲಾಭ ಬೇಕಲ್ವ, ಸೊ ಅದು ಹಾಳಾಗಿದೆ. ಇದಕ್ಕಾಗಿ ಈ ಸಿಸೇರಿಯನ್ ಸೆಕ್ಷನ್ ಹೆಚ್ಚಾಗಿದೆ. ಎಲ್ಲಿವರೆಗೆ ಅಂದರೆ ನಮ್ಮ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಸಿಸೇರಿಯನ್ ಸೆಕ್ಷನ್ ರೇಟ್ ಆಲ್ಮೋಸ್ಟ್ ಈಗ 100%ಗೆ ಮುಟ್ಟುವಂಥ ಪರಿಸ್ಥಿತಿಯಲ್ಲಿ ಇದೆ. ಇದು ಅಗತ್ಯವೇ ಅಂತ ನೀವು ಕೇಳಿದ್ರಿ. ನಿಜವಾಗಿ ನೋಡಿದರೆ ಈಗ ಪಾಶ್ಚಾತ್ಯರಲ್ಲಿ ಒಂದು ಶುರುವಾಗಿದೆ ಬರ್ತಿಂಗ್ ಅಂತ, ನ್ಯಾಚುರಲ್ ಬರ್ತಿಂಗ್ ಅಂತ. ಈ ಗಂಡ ಹೆಂಡತಿ ಇಬ್ಬರಿಗೂ, ಹೆಂಡತಿ ಗರ್ಭಿಣಿ ಆದಂದಿನಿಂದ ಅವರಿಗೊಂದು ಕ್ಲಾಸ್ ತಗೊಳ್ತಾ ಇರ್ತಾರೆ. ಇಬ್ಬರಿಗೂ ಕಲಿಸ್ತಾರೆ. ಅಂಥ ಕೆಲವು ಗಂಡ ಹೆಂಡರನ್ನು ಒಟ್ಟು ಮಾಡಿ ಕಲಿಸ್ತಾರೆ. ಕಲಿಸಿ ಅವರಿಗೆಲ್ಲ ಗರ್ಭ ಅಂದರೆ ಏನು, ಮಗು ಅಂದರೆ ಏನು, ಹೇಗೆ ಬೆಳೀತದೆ, ಅದನ್ನು ಏನು ಮಾಡಬೇಕು, ಅದನ್ನು ಹೇಗೆ ನೋಡಿಕೊಳ್ಬೇಕು, ಅದರ ತಾಯಿಯ ಪೌಷ್ಟಿಕ ಆಹಾರಗಳನ್ನು ಹೇಗೆ ನೋಡಿಕೊಳ್ಬೇಕು, ಇದನ್ನೆಲ್ಲ ಹೇಳಿ ಮತ್ತು ಹೆರುವುದು ಹೇಗೆ ಅಂತ ಕೂಡ ಕಲಿಸ್ತಾರೆ. ಗಂಡನಿಗೆ ಹೆಂಡತಿಯನ್ನು ಹೇರಿಸಲಿಕ್ಕೆ ಕಲಿಸ್ತಾರೆ ಮನೆಯಲ್ಲಿಯೇ. ಈಗ ಏನಾಗಿದೆ, ಈ ಮನೆಯಲ್ಲಿಯೇ ಹೇರಿದ್ರೆ ತುಂಬ ಒಳ್ಳೆಯದು, ಕಾಂಪ್ಲಿಕೇಶನ್ಸ್ ಇಲ್ಲ ಅಂತ ಈಗ ಗೊತ್ತಾಗಿದೆ. ಇದೆಲ್ಲ ಸ್ಟಡೀಸ್ನಿಂದ ಬಂದಂಥ. ಸೊ ಈ ಒಂದು ಇದು ಅಭಿಯಾನ ಕೂಡ ಆಗ್ತಾ ಇರ್ತದೆ. ಇತ್ಲಾಗಿ ಏನಾಗಿದೆ, ಆಸ್ಪತ್ರೆಗಳಲ್ಲಿ ಸಿಸೇರಿಯನ್ ಸೆಕ್ಷನ್ ಮೇಲೆ ಹೋಗ್ತಾ ಇದೆ. ಕೆಲವು ಸಲ ನಾವು ಸಿಸೇರಿಯನ್ ಸೆಕ್ಷನ್ಗಾಗಿ ತಪ್ಪು ಅಭಿಪ್ರಾಯಗಳನ್ನು ಜನರಲ್ಲಿ ಕೊಡ್ತೇವೆ. ಒಂದು ತಪ್ಪು ಅಭಿಪ್ರಾಯ ನಿಮಗೆ ಹೇಳ್ತೇನೆ. ಡಾಕ್ಟ್ರುಗಳು ಹೇಳ್ತಾರೆ ಅಥವಾ ಜನರಿಗೊಂದು ಅಭಿಪ್ರಾಯ ಇದೆ, ಒಂದು ಸಲ ಸಿಸೇರಿಯನ್ ಆದರೆ ಮತ್ತೆ ಸಿಸೇರಿಯನ್ನೇ ಆಗಬೇಕು ಅಂತ. ಈ ಒಂದು ಮಾತಿಗೆ ವೈಜ್ಞಾನಿಕ ಪುರಾವೆ ಇಲ್ಲ.
ಒಬ್ಬ ಡಾಕ್ಟ್ರು ಒಂದು ಸ್ಟಡಿಯಲ್ಲಿ ಹೇಳಿದ್ದಿದ್ದು, ಅವನ ಸ್ಟಡಿ ಕೂಡ ತಪ್ಪು, ಅವನು ಹೇಳಿದ್ದು ತಪ್ಪು ಅಂತ ಈಗ ನಮ್ಗೆ ಗೊತ್ತುಂಟು. ಆದರೂ ಎಷ್ಟೋ ಜನ ಈಗ ಒಂದು ಸಲ ಸಿಸೇರಿಯನ್ ಆಯಿತು ಅಂದರೆ ಒಂದು ಸಲ ಸಿಸೇರಿಯನ್ ಆಯಿತು ಇನ್ನೊಂದು ಸಲ ಸಿಸೇರಿಯನ್ ಆಗಬೇಕು ಅಂತ ಹೇಳೋದು. ಇದು ಒಂದು ಪ್ರಕ್ರಿಯೆಯಾಗಿ ಹೋಗಿದೆ. ಹಾಗಾಗಿ ಈ ಕೆಟ್ಟ ವಿಚಾರಗಳೆಲ್ಲ ಹೊರಗೆ ಬರಬೇಕು. ಇದು ಅಗತ್ಯ ಇಲ್ಲ ಅಂತ ಹೇಳೋದು ಜನರಿಗೆ ತಿಳಿಬೇಕು. ಸಾಮಾನ್ಯವಾಗಿ ನಿಸರ್ಗದಲ್ಲಿ 99% ಹೆಂಗಸರು ತಾನಾಗಿ ಹೆರುತ್ತಾರೆ, ಯೋನಿಯ ಮೂಲಕವೇ ಹೆರುತ್ತಾರೆ. ಅದೇ ಒಳ್ಳೆಯದು, ಅದು ಆರೋಗ್ಯಕ್ಕೆ ಒಳ್ಳೆಯದು, ಮಗುವಿನ ಆರೋಗ್ಯಕ್ಕೆ ಒಳ್ಳೆಯದು, ಮದುವೆ ಮುಂದಿನ ಜೀವನಕ್ಕೆ ಒಳ್ಳೆಯದು. ಆದರೆ 1%, ಲೆಸ್ ದೆನ್ 1%, 0.1%, ಅದಕ್ಕೆ ಕೆಫೆಲೋಪೆಲ್ವಿಕ್ ಡಿಸ್ಪ್ರಪೋರ್ಷನ್ ಅಂತ ಹೇಳೋದು. ಮಗುವಿನ ತಲೆ ತಾಯಿಯ ಪೆಲ್ವಿಸಿಗಿಂತ ದೊಡ್ಡದಾದರೆ ಅದು ಹೊರಗೆ ಬರೋದಿಲ್ಲ, ಅದನ್ನು ಮೇಲಿನಿಂದ ತೆಗಿಬೇಕಾಗ್ತದೆ. ಇಲ್ಲದಿದ್ದರೆ ಹೆಚ್ಚಿನ ಸಲ ಇದು ಸನ್ನಾಷ್ಟಿಕೆ ಆಗ್ತದೆ. ಇದು ನ್ಯಾಚುರಲ್ ಪ್ರಕ್ರಿಯೆ. ಸೊ ನಾವು ಸಿಸೇರಿಯನ್ ಸೆಕ್ಷನ್ ಒಂದು ಫ್ಯಾಷನ್ ಅಂತ ಮಾಡ್ಬೋದು ವಿನಃ ಅದು ಒಳ್ಳೆಯದು ಅಂತ ನಾನು ಹೇಳೋದಿಲ್ಲ. ಇನ್ನು ಸಿಸೇರಿಯನ್ ಸೆಕ್ಷನ್ ಮಾಡೋದ್ರಿಂದ ಏನೆಲ್ಲ ಹೆಚ್ಚು ಕಡಿಮೆಗಳು ಮಗುವಿಗೆ ಆಗ್ಬೋದು ಅಂತ ನೋಡಿ. ಯಾವುದು ಈ ಲೋಕದಲ್ಲಿ ಯಾವುದು ಒಂದು ನಿಸರ್ಗದಲ್ಲಿ ಹೇಗಿರುತ್ತೆ ಹಾಗೇ ಆಗಬೇಕು. ನೀವು ಇದನ್ನು ನೋಡಿರ್ಬೋದು, ಬಟರ್ಫ್ಲೈಯನ್ನು ನೋಡಿರ್ಬೋದು. ಅದು ಒಂದು ಹುಳ ಆಗಿರ್ತದೆ, ಅದೊಂದು ಪೀಪದ ಒಳಗಿರುತ್ತೆ ಗಟ್ಟಿ, ಅದನ್ನು ಒಡೆದು ಅದು ಹೊರಗೆ ಬರಬೇಕು. ಅದನ್ನು ಒಡೆದು ಹೊರಗೆ ಬರಲಿಕ್ಕೆ ಬಹಳ ಕಷ್ಟ. ಅದು ಹೊರಗೆ ಬರೋದನ್ನು ನೀವು ನೋಡಿದರೆ ನಿಮಗೆ ಬೇಸರ, ಅಯ್ಯೋ ಪಾಪು ಅಂತ ನೀವು ಅದನ್ನು ಹೊಡಿತೀರ. ನೀವು ಹೊಡೆದ್ರೆ ಅದು ಬಟರ್ಫ್ಲೈ ಆಗೋದಿಲ್ಲ, ಅದಕ್ಕೆ ರೆಕ್ಕೆ ಬರೋದೇ ಇಲ್ಲ, ಅದು ಹಾಗೆ ಅಲ್ಲೇ ಮಲ್ಕೊಂಡಿರ್ತದೆ. ಅದು ರೆಕ್ಕೆ ಬರಬೇಕಾದ್ರೆ ಅದು ಸ್ಟ್ರಗಲ್ ಮಾಡಿ ಬರಬೇಕು, ಅದು ಆವಾಗ ರೆಕ್ಕೆ ಹುಟ್ಟುತ್ತದೆ. ಹಾಗೆ ಈ ಮಗು ಯೋನಿಯಲ್ಲಿ ಬರಬೇಕು. ಆ ಬರುವಾಗ ಈ ಮಗುವಿನ ಎಲ್ಲ ಇಮ್ಯೂನ್ ಸಿಸ್ಟಮಲ್ಲಿ ಸೇರಿಕೊಳ್ಳುತ್ತದೆ. ನಮ್ಮ ಬಾಯಿಯಿಂದ ಕುಂಡೆವರೆಗೆ ಸಾಧಾರಣ ನಾನು ಹೇಳಿದೆಲ್ಲ 10⁻13 ನಂಬರ್ ಆಫ್ ಜರ್ಮ್ಸ್, ಅಂದರೆ 10,000 ಬಿಲಿಯನ್ ಜರ್ಮ್ಸ್, ಇದೆಲ್ಲ ಬರೋದು ತಾಯಿಯ ಯೋನಿಯಿಂದ. ಇದು ಬರದೇ ಇದ್ದರೆ ನಮಗೆ ಇಮ್ಯೂನ್ ಸಿಸ್ಟಮೇ ಇಲ್ಲ. ಅದು ಮಾತ್ರ ಅಲ್ಲ, ಅದೊಂದು ಪೆರಿನೇಟಲ್ ಕಾನ್ಷಿಯಸ್ನೆಸ್ ಅಂದುಂಟು. ಆ ಮಗುವಿನ ಒಂದು ಆ ಕಾನ್ಷಿಯಸ್ನೆಸ್, ಮನಸ್ಸು ಬದಲಾಗ್ತಾ ಇರ್ತದೆ ಹೊರಗೆ ಬರುವಾಗ. ಈಗ ಸಪೋಸಿಂಗ್ ಈ ಮಗು ಹೊರಗೆ ಬರುವಾಗ ಅಲ್ಲಿ ಕಾಡಿನಲ್ಲಿ ಸಿಕ್ಕಿಬಿತ್ತು ಅಂತ ಎಣಿಸ್ಕೊಳ್ಳಿ. ಈಗ ಸೆಕೆಂಡ್ ಸ್ಟೇಜ್ ಆಫ್ ಲಿವರ್ನ ಸ್ವಲ್ಪ ಡಿಲೇ ಆಯಿತು. ಆ ಮಗುವಿಗೆ ಶ್ವಾಸ ತೆಗಿಬೇಕು ಒಂದು ಆಸೆ ಉಂಟು, ಶ್ವಾಸ ತೆಗಿಲಿಕ್ಕೆ ಆಗೋದಿಲ್ಲ. ಅದೇ ಅದು ಅಲ್ಲಿ ಮನಸ್ಸಿನಲ್ಲಿ ಆ ಕಾನ್ಷಿಯಸ್ನೆಸ್ ಉಳಿದು ಹೋಗ್ತದೆ. ಮತ್ತು ಪ್ರಾಯ ಆದ ನಂತರ ಆಸ್ಮ ಹೆಚ್ಚು ಬರುವ ಸಂದರ್ಭ. ಇದೆಲ್ಲ ಯಾಕೆ ಹೇಳ್ತೇನೆ ಅಂದರೆ, ಕಾನ್ಷಿಯಸ್ನೆಸ್ ನಾವು ತಾಯಿಯ ಗರ್ಭದಲ್ಲಿ ಆದ ದಿವಸ ಶುರುವಾಗ್ತದೆ. ಅಲ್ಲಿಗೆ ನಮಗೆಲ್ಲ ಈ ಲೋಕದ ವಿಚಾರ ಗೊತ್ತುಂಟು. ಅಲ್ಲಿಂದ 9 ತಿಂಗಳು ಹೊಟ್ಟೆಯೊಳಗೆ ಇದ್ದುಕೊಂಡೇ ನಾವು ಕಲಿತೇವೆ ಪರಿಸರದಲ್ಲಿ ಏನಾಗ್ತದೆ, ಪರಿಸರದಲ್ಲಿ ಹೇಗುಂಟು, ಅಲ್ಲಿ ಶಾಂತಿ ಉಂಟಾ ಅಶಾಂತಿ ಉಂಟಾ, ಅವರೆಲ್ಲ ಒಳ್ಳೆಯ ಅನ್ಯೋನ್ಯರಾಗಿದ್ದಾರೆ, ಪ್ರೀತಿ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ಈ ಮಗು ಕಲಿತದೆ. ನಾವು ಹೇಳಿದ್ದನ್ನು ಕೇಳಿ ಮಕ್ಕಳು ಕಲಿಯೋದಿಲ್ಲ, ನಾವು ಮಾಡಿದ್ದನ್ನು ನೋಡಿ ಕಲಿತೇವೆ. ಇದನ್ನಲ್ಲಿ ಮಗು ಕಲಿತದೆ. ಹೊರಗೆ ಬರುವಾಗ ಕೂಡ ಕಲಿತದೆ, ಹೊರಗೆ ಬಂದ ನಂತರ ಕಲಿತಾ ಇರ್ತದೆ ಸಾಯುವವರೆಗೆ. ಇದಕ್ಕೆಲ್ಲ ಇದು ಒಂದು ಕಂಟಿನ್ಯೂಟಿ. ಇದನ್ನು ಬಂದ್ ಮಾಡಬಾರ್ದು, ನಾವು ನಿಲ್ಲಿಸಬಾರ್ದು. ನಂಬರ್ 1. ಎರಡನೇದೇನು ಅಂದರೆ, ನಾವೀಗ ಡೈರೆಕ್ಟ್ಲಿ ಹೊಟ್ಟೆಯಿಂದ ತೆಗೆದರೆ ಮಗುವನ್ನು, ಈ ಇಮ್ಯೂನ್ ಸಿಸ್ಟಮೇ ಇಲ್ಲ ಆ ಮಗುವಿಗೆ ಮತ್ತೆ. ಸೊ ಅದರ ಮಗುವಿನ ಇಮ್ಯೂನ್ ಸಿಸ್ಟಮ್ ಅಷ್ಟೇ ವೀಕ್ ಆಗಿರ್ತದೆ ಮತ್ತು ಜೀವಮಾನ ಎಲ್ಲ. ಸೊ ಎಷ್ಟೊಂದು ದೊಡ್ಡ ಶಾಪ ನೋಡಿ ಅದು. ಹಾಗಾಗಿ ನಾವು ಮಗುವನ್ನು ಯೋನಿಯಿಂದ ಬರಲಿಕ್ಕೆ ಪ್ರಯತ್ನ ಮಾಡಬೇಕು, ಆದಷ್ಟು ಪ್ರಯತ್ನ ಮಾಡಬೇಕು. ಆದರೆ ಈಗ ಏನಾಗಿದೆ, ಹೆರುವ ಹೆಂಗಸಿಗೂ ಪುರ್ಸೋತಿಲ್ಲ, ಅವಳಿಗೆ ಅರ್ಜೆಂಟ್ ಆಗಬೇಕು. ಹೆರುವ ಹೆಂಗಸಿಗೂ ನೋವು ಬರಲಿಕ್ಕೆ ಬೇಡ. ಅಷ್ಟೇ ಅಲ್ಲ, ಜನವರಿ 1 ಡೆಲಿವರಿ ಆಗಬೇಕು. ಅದೇ ಯಾವುದು ತಾರೀಖುಂಟು ಆ ತಾರೀಕಿಗೆ ಡೆಲಿವರಿ ಆಗಬೇಕು. ಇನ್ನು ಡಾಕ್ಟ್ರಿಗೂ ಹಾಗೆ. ಈಗ ಆಬ್ಸ್ಟೆಟ್ರಿಷಿಯನ್ಸ್ ಎಲ್ಲ ಭಾಳ ಬಿಸಿ. ಅವರಿಗೆ ಇವಳು ಯಾವ ಡೆಲಿವರಿ ಆಗ್ತಾಳೆ ಅಂತ ನೋಡಲಿಕ್ಕೆ ಆಗೋದಿಲ್ಲ. ಹೆಚ್ಚಿನವರು ರಾತ್ರಿ ಡೆಲಿವರಿ ಆಗೋದು, ಅವರಿಗೆ ನಿದ್ರೆ ಇಲ್ಲ. ಅದರ ಬದಲಿಗೆ ನಮಗೆ ಯಾವ ಕನ್ವೀನಿಯೆಂಟು ಆ ಹೊತ್ತಿಗೆ ಡೆಲಿವರಿ ಮಾಡಿಬಿಟ್ರೆ ಆಯಿತು. ಇದರಲ್ಲಿ ಕಷ್ಟಾದ್ದು ಯಾರಿಗೆ ಗೊತ್ತುಂಟ? ಜ್ಯೋತಿಷರಿಗೆ. ಅವರಿಗೀಗ ಹೇಗೆ ಇದು ಭವಿಷ್ಯ ಹೇಗೆ ಹೇಳೋದು? ಇದು ಹುಟ್ಟಿದ ಸಮಯಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಇದು ಹುಟ್ಟಿದ್ದಲ್ಲ, ನಾವು ಹುಟ್ಟಿಸಿದ್ದು, ಆರ್ಟಿಫಿಷಿಯಲ್ ಆಗಿ ಹುಟ್ಟಿಸಿದ್ದು. ಹಾಗಾಗಿ ಅವರಿಗೂ ಕೂಡ ಕಷ್ಟ. ಅವರು ಕೂಡ ಮೊನ್ನೆ ಒಬ್ಬರು ಜೋಯಿಸರು ನನಗೆ ಹೇಳ್ತಾ ಇದ್ರು, ಇದಕ್ಕೆಲ್ಲ ನಾವೀಗ ಒಂದು ಇಳುವರಿ ಮಾಡಿದ್ದೇವೆ, ಅದನ್ನು ಹೇಗೆ ಸರಿ ಮಾಡೋದು. ಇಲ್ಲ, ಇದು ಭಾಳ ಇಂಟ್ರೆಸ್ಟಿಂಗ್ ವಿಚಾರ. ಇದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.